ಜೀವನವನ್ನು ಹೇಗೆ ನಡೆಸಬೇಕು? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ 10 ಅಮೂಲ್ಯ ಪಾಠಗಳು. ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಇದ್ದರೂ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ಕೆಲವೊಮ್ಮೆ ಸಮಸ್ಯೆಗಳು ನಮ್ಮನ್ನು ಎಲ್ಲ ದಿಕ್ಕಿನಿಂದ ಸುತ್ತುವರಿಯುತ್ತವೆ. ಆಗ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮೂಡುತ್ತದೆ: ನಾನು ಜೀವನವನ್ನು ಹೇಗೆ ನಡೆಸಬೇಕು? ಈ ಪ್ರಶ್ನೆಗೆ ಸಾವಿರಾರು ವರ್ಷಗಳ ಹಿಂದೆಯೇ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅತ್ಯಂತ ಸುಂದರವಾದ ಉತ್ತರವನ್ನು ನೀಡಿದ್ದಾರೆ. ಇಂದು ನಾವು ಶ್ರೀಕೃಷ್ಣನ ಆ ಅಮೂಲ್ಯ ಉಪದೇಶಗಳನ್ನು ತಿಳಿದುಕೊಳ್ಳೋಣ. ಈ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನಕ್ಕೆ ಹೊಸ ದಿಕ್ಕು ಮತ್ತು ಆತ್ಮವಿಶ್ವಾಸ ಸಿಗುತ್ತದೆ. 1. ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಶ್ರೀಕೃಷ್ಣ ಹೇಳುತ್ತಾರೆ, ನಿನಗೆ ಹಕ್ಕಿರುವುದು ನಿನ್ನ ಕರ್ತವ್ಯದ ಮೇಲೆ, ಫಲದ ಮೇಲೆ ಅಲ್ಲ. ನಾವು ಕೆಲಸ ಮಾಡುವಾಗ ಫಲದ ಬಗ್ಗೆ ಹೆಚ್ಚು ಚಿಂತಿಸುತ್ತೇವೆ. ಅದರಿಂದ ಒತ್ತಡ ಹೆಚ್ಚಾಗುತ್ತದೆ. ಆದರೆ ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕರಿಸಿದರೆ ಯಶಸ್ಸು ತಾನಾಗಿಯೇ ಬರುತ್ತದೆ. ಜೀವನದಲ್ಲಿ ಯಾವ ಕೆಲಸವನ್ನೇ ಮಾಡು, ಸಂಪೂರ್ಣ ಮನಸ್ಸಿನಿಂದ ಮಾಡು. 2. ಸುಖ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸು. ಜೀವನದಲ್ಲಿ ಯಾವಾಗಲೂ ಸಂತೋಷ ಮಾತ್ರ ಇರುವುದಿಲ್ಲ. ಹಾಗೆಯೇ ದುಃಖವೂ ಶಾಶ್ವತವಲ್ಲ. ಶ್ರೀಕೃಷ್ಣ ಹೇಳುತ್ತಾರೆ, ಸುಖ ಬಂದಾಗ ಅಹಂಕಾರ ಬೇಡ, ದುಃಖ ಬಂದಾಗ ನಿರಾಶೆ ಬೇಡ. ಋತುಗಳು ಬದಲಾಗುವಂತೆ ಜೀವನದ ಪರಿಸ್ಥಿತಿಗಳು ಬದಲಾಗುತ್ತವೆ. 3. ಭಯವನ್ನು ಬಿಟ್ಟು ಧೈರ್ಯದಿಂದ ಮುಂದೆ ಸಾಗು. ಭಯವೇ ಮನುಷ್ಯನ ದೊಡ್ಡ ಶತ್ರು. ನಾವು ಸೋಲಿನ ಭಯ, ಜನರ ಮಾತಿನ ಭಯ, ಭವಿಷ್ಯದ ಭಯದಿಂದ ಹಿಂದೆ ಸರಿಯುತ್ತೇವೆ. ಆದರೆ ಶ್ರೀಕೃಷ್ಣ ಹೇಳುತ್ತಾರೆ, ಧರ್ಮದ ಮಾರ್ಗದಲ್ಲಿ ನಡೆಯುವವನಿಗೆ ಭಯದ ಅಗತ್ಯವಿಲ್ಲ. ಧೈರ್ಯದಿಂದ ತೆಗೆದುಕೊಳ್ಳುವ ಒಂದು ನಿರ್ಧಾರವೇ ಜೀವನವನ್ನು ಬದಲಾಯಿಸಬಹುದು. 4. ಕೋಪವನ್ನು ನಿಯಂತ್ರಿಸು. ಕೋಪವು ಮೊದಲು ನಮ್ಮ ಮನಸ್ಸನ್ನೇ ಸುಡುತ್ತದೆ. ಕೋಪದಿಂದ ವಿವೇಕ ನಾಶವಾಗುತ್ತದೆ. ವಿವೇಕ ಹೋದರೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪ್ರತಿಕ್ರಿಯಿಸುವ ಮೊದಲು ಯೋಚಿಸುವ ಅಭ್ಯಾಸ ಮಾಡಿಕೊಳ್ಳಿ. 5. ಮನಸ್ಸನ್ನು ನಿಯಂತ್ರಿಸು. ಮನಸ್ಸೇ ನಮ್ಮ ಸ್ನೇಹಿತ, ಮನಸ್ಸೇ ನಮ್ಮ ಶತ್ರು. ಮನಸ್ಸು ನಮ್ಮ ನಿಯಂತ್ರಣದಲ್ಲಿದ್ದರೆ ಯಾವುದೇ ಪರಿಸ್ಥಿತಿಯನ್ನು ಗೆಲ್ಲಬಹುದು. ಧ್ಯಾನ, ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಚಿಂತನೆ ಮನಸ್ಸನ್ನು ಬಲಪಡಿಸುತ್ತವೆ. 6. ಸತ್ಯ ಮತ್ತು ಧರ್ಮವನ್ನು ಎಂದಿಗೂ ಬಿಡಬೇಡ. ಸುಳ್ಳಿನಿಂದ ಕೆಲಕಾಲ ಗೆಲುವು ಸಿಗಬಹುದು, ಆದರೆ ಸತ್ಯವು ಕೊನೆಗೆ ಜಯಶಾಲಿಯಾಗುತ್ತದೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಧರ್ಮದ ಮಾರ್ಗವನ್ನು ಬಿಡಬಾರದು. 7. ಇತರರೊಂದಿಗೆ ಹೋಲಿಕೆ ಮಾಡಬೇಡ. ಪ್ರತಿಯೊಬ್ಬರ ಜೀವನದ ಪಯಣ ವಿಭಿನ್ನವಾಗಿದೆ. ಇತರರ ಯಶಸ್ಸನ್ನು ನೋಡಿ ದುಃಖಪಡಬೇಡಿ. ನಿನ್ನೆಗಿಂತ ಇಂದು ಉತ್ತಮ ವ್ಯಕ್ತಿಯಾಗಲು ಪ್ರಯತ್ನಿಸಿ. 8. ಒಳ್ಳೆಯ ಸಂಗಡಿಗರನ್ನು ಆರಿಸಿಕೊಳ್ಳಿ. ನಮ್ಮ ಸ್ನೇಹಿತರು ಮತ್ತು ನಮ್ಮ ಪರಿಸರವೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಒಳ್ಳೆಯವರ ಜೊತೆ ಇದ್ದರೆ ಒಳ್ಳೆಯ ಅಭ್ಯಾಸಗಳು ಬರುತ್ತವೆ. ಕೆಟ್ಟ ಸಂಗಡಿಗರನ್ನು ಬಿಟ್ಟರೆ ಜೀವನ ಸುಲಭವಾಗುತ್ತದೆ. 9. ದೇವರ ಮೇಲೆ ನಂಬಿಕೆ ಇಡು, ಆದರೆ ಪ್ರಯತ್ನವನ್ನು ನಿಲ್ಲಿಸಬೇಡ. ಕೇವಲ ಪ್ರಾರ್ಥನೆಯಿಂದ ಜೀವನ ಬದಲಾಗುವುದಿಲ್ಲ. ಪ್ರಾರ್ಥನೆಯ ಜೊತೆಗೆ ಪರಿಶ್ರಮವೂ ಅಗತ್ಯ. ಶ್ರೀಕೃಷ್ಣ ಹೇಳುತ್ತಾರೆ, ದೇವರು ಪ್ರಯತ್ನ ಮಾಡುವವರ ಜೊತೆ ಇರುತ್ತಾನೆ. 10. ಪ್ರತಿದಿನ ಹೊಸ ಆರಂಭ ಮಾಡು. ನಿನ್ನೆ ಮಾಡಿದ ತಪ್ಪುಗಳನ್ನು ನೆನೆದು ಬದುಕಬೇಡಿ. ಪ್ರತಿ ಬೆಳಿಗ್ಗೆಯೂ ಹೊಸ ಅವಕಾಶವಾಗಿದೆ. ಇಂದಿನ ಒಂದು ಒಳ್ಳೆಯ ನಿರ್ಧಾರವೇ ನಾಳೆಯ ಸುಂದರ ಜೀವನವನ್ನು ನಿರ್ಮಿಸುತ್ತದೆ. ಸ್ನೇಹಿತರೆ, ಶ್ರೀಕೃಷ್ಣನ ಈ ಉಪದೇಶಗಳು ಕೇವಲ ಯುದ್ಧ ಭೂಮಿಗೆ ಮಾತ್ರವಲ್ಲ,
ನಮ್ಮ ದೈನಂದಿನ ಜೀವನಕ್ಕೂ ಅನ್ವಯಿಸುತ್ತವೆ. ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ, ಸತ್ಯದ ಮಾರ್ಗದಲ್ಲಿ ನಡೆಯಿರಿ, ಮನಸ್ಸನ್ನು ನಿಯಂತ್ರಿಸಿರಿ, ಭಯವನ್ನು ಬಿಟ್ಟು ಧೈರ್ಯದಿಂದ ಮುಂದೆ ಸಾಗಿರಿ. ಫಲದ ಚಿಂತೆಯನ್ನು ದೇವರಿಗೆ ಬಿಟ್ಟು ನಿಮ್ಮ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ. ಈ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ಮಾತ್ರವಲ್ಲ, ಮನಸ್ಸಿನ ಶಾಂತಿ ಮತ್ತು ನಿಜವಾದ ಸಂತೋಷವೂ ನಿಮ್ಮದಾಗುತ್ತದೆ. ಕೊನೆಯಲ್ಲಿ ಒಂದು ಮಾತು, ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊರಗಿಲ್ಲ, ಅದು ನಿಮ್ಮೊಳಗೇ ಇದೆ. ಆ ಶಕ್ತಿಯನ್ನು ಜಾಗೃತಗೊಳಿಸುವ ದಾರಿಯೇ ಶ್ರೀಕೃಷ್ಣನ ಭಗವದ್ಗೀತೆ. ಧನ್ಯವಾದಗಳು. ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಜೈ ಶ್ರೀಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.